ನಮ್ಮ ಆಟೋಗಳಿಗೆ ಡ್ಯೂಟಿಗಳು ಸಿಕ್ಬಿಟ್ರೆ ಒಳ್ಳೆ ನಿಧಿ ಸಿಕ್ದಂಗೆ ನಮಗೆ. ನನಗೊಂದು ಡ್ಯೂಟಿ ಸಿಕ್ಕಿತ್ತು, ಲಾಂಗ್ ಬಾಡಿಗೆ. ವೆಯ್ಟ್ ಮಾಡ್ತಾ ಇದ್ದೀನಿ ಕಸ್ಟಮರ್ ಬರೋಕ್ಕೆ. ಆದರೆ ಇಲ್ಲಿ ಪ್ರಾಬ್ಲಮ್ ಏನಂತಂದರೆ ಇಲ್ಲಿ ಸ್ಕೂಲ್ ಬಸ್ಗಳೆಲ್ಲ ಟರ್ನಿಂಗ್ ಮಾಡೋದಕ್ಕೆ ಕಳಿಸೇ ಬಿಟ್ರೆ ಸೆಕ್ಯೂರಿಟಿ ಗಾರ್ಡು. ಯಾಕಂತಂದರೆ ಅಲ್ಲಿ ಸಿಕ್ಕಾಬಿಟ್ಟೆ ಬಸ್ಸುಗಳು ಬಂದು ಟರ್ನ್ ಆಗ್ತಿದೆ. ಕಸ್ಟಮರ್ ಬಂದು ಅಲ್ಲಿ ನಿಂತಿದ್ದಾರೆ. ನಮ್ಮ ಬೆಂಗಳೂರಲ್ಲಿ ಹೆಂಗೆ ಅಂತಂದರೆ ಏನಾದರೂ ಒಂದು ಕನ್ಸ್ಟ್ರಕ್ಷನ್ ವರ್ಕ್ ಸ್ಟಾರ್ಟ್ ಆದರೆ ಒಂದು 10 ವರ್ಷ ಆದರೂ ಕೆರೀತಾನೇ ಇರ್ತಾರೆ ಅಂತ ಹೇಳ್ಬೋದು. ಒಂದ್ಸತಿ ರೆಡಿ ಆಗಿಬಿಟ್ರೆ ಈ ಫ್ಲೈಓವರು ಜುಮ್ ಅಂತ ಹೋಗ್ಬೋದು. ಅಲ್ಲಿ ಬೇರೆ ಗಾಡಿ ಹೋಲ್ಡ್ ಮಾಡೋಕ್ಕೂ ಬಿಡಲ್ಲ. ತೆಗಿರಿ 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 ಅಂತಾರೆ. ಇಲ್ಲೂ ಒಬ್ರು ಇದ್ದಾರೆ, ಏನು ಮಾಡೋಕ್ಕಾಗಲ್ಲ, ಹೋಗ್ಬಿಡೋಣ ತೆಗಿ. ಊಬರಲ್ಲಿ ಈ ಬಾಡಿಗೆ ಎತ್ಕೊಂಡಿರೋದು ನನಗೆ ತೋರಿಸಿದ್ದು 134 ರೂಪಾಯಿ. ಆಲ್ಮೋಸ್ಟ್ ಈ ಬಾಡಿಗೆಗೋಸ್ಕರ 3 ಕಿಲೋಮೀಟರ್ ಅಷ್ಟು ದೂರ ಬಂದಿದ್ದೀನಿ. ಈ ಕಡೆ ಮಾರತಳ್ಳಿ ಅಲ್ಲಿ ಪಿಕಪ್ಗೆ ಅಂತ ಬಂದಿರೋದು. ಸ್ಕೂಲ್ ಬಸ್ ಅವರು ಅಂತ ಯಾವ ಮಟ್ಟಕ್ಕೆ ರ್ಯಾಶ್ ಆಗಿ ಓಡಿಸ್ತಾರಂತ ನೋಡ್ಬೋದು. ಗುಂಡಿನೂ ನೋಡಲ್ಲ, ಧೂಳು ನೋಡಲ್ಲ, ಗಾಡಿನೂ ನೋಡಲ್ಲ. ಬೇಗ ಡ್ಯೂಟಿ ಮುಗಿಸೋಣ ಅಂತ ಅಂದ್ಬಿಟ್ಟು ಸಿಕ್ಕಿದ ಬಾಡಿಗೆ ಎಲ್ಲ ಹಾಕೊಂಡ್ಬಂದೆ. ಇದು ನೋಡಿದ್ರೆ ಎಲ್ಲಿಗ ಬಂದ್ಬಿಟ್ಟಿದ್ದೀನಿ, ಎಲ್ಲಿ ಅಂತ ಗೊತ್ತಿಲ್ಲ ಕರೆಕ್ಟಾಗಿ. ಇಷ್ಟಂತ ಗೊತ್ತು. ಇವಾಗ ಸಿಟಿ ಕಡೆಗೆ ಹೋಗ್ಬೇಕಂದ್ರೆ ಒಂದು 7-8 ಕಿಲೋಮೀಟರ್ ವಾಪಸ್ ಹೋಗ್ಬೇಕನ್ನೋದಂತೂ ಗೊತ್ತಿದೆ. ಈಗ ಗ್ಯಾಸ್ ಹಾಕ್ಸೋಣ ಅಂತ ಬಂದಿದ್ದೀನಿ. ಎಷ್ಟು ಇಡ್ಸು ಅಂತ ನೋಡೋಣ. ಇಡ್ಸಿರೋದು 222 ರೂಪಾಯಿ 14 ಪೈಸೆ. ಈಗಷ್ಟೇ ಮನೆಗೆ ಬಂದೆ. 5 ಗಂಟೆ ಆಗಕ್ಕಾಯ್ತು, 2 ನಿಮಿಷ ಇದೆ. ಬೆಳಗ್ಗೆ ಹೋಗಿದ್ದು 6 ಗಂಟೆಗೆ, ಬಂದಿದ್ದೀನಿ ಇವಾಗ 5 ಗಂಟೆಗೆ. ಆಲ್ಮೋಸ್ಟು 11 ಅವರ್, 1 ಅವರ್. 6 ಗಂಟೆಯಿಂದ 6 ಗಂಟೆ ಅಂದರೆ 12 ಅವರ್ ಆಗುತ್ತೆ. ಆಯ್ತಾ ಅರ್ನಿಂಗ್ಸು ಅಂತ ಅಂದರೆ ಓಕೆ. ಬೆಳಗ್ಗೆ ಹೋದರೆ ಟ್ರಾಫಿಕ್ಕಲ್ಲಿ ಸ್ವಲ್ಪ ಟ್ರಾಫಿಕ್ ಅವಾಯ್ಡ್ ಮಾಡಿಕೊಂಡು ದುಡಿಬೋದು ಅಂತ ಹೇಳ್ಬೋದು.